ಓಂ ನಮೋ ಭಗವತೆ ವಾಸುದೇವಾಯ. ಧರ್ಮರಾಯರಿಗೆ ಭೀಷ್ಮಾಚಾರ್ಯರ ಬೋಧನೆಗಳು. ಒಬ್ಬ ವ್ಯಕ್ತಿ ಇಲ್ಲಿ ಇರುವಾಗಲೂ ಮತ್ತು ದೇಹ ತ್ಯಜಿಸಿದ ನಂತರವೂ ಆನಂದವಾಗಿರಬೇಕಾದರೆ 36 ಗುಣಗಳನ್ನು ಹೊಂದಿರಬೇಕು. ಭಾಗ 11. ಶಾಸ್ತ್ರ ಸಾಗರದಂತಿದೆ, ಅದನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು. ಯೋಗ್ಯ ವ್ಯಕ್ತಿಗೆ ದಾನ ಮಾಡಿ, ಸಮಾಜ ದ್ರೋಹಿಗಳಿಗೆ ಅವಕಾಶ ಕೊಡಬೇಡಿ. ಬಾಹ್ಯ ಸೌಂದರ್ಯದಿಂದ ಯೋಗ್ಯತೆಯನ್ನು ತೀರ್ಮಾನಿಸಲಾಗದು. ವಿನಯವಂತಿಕೆ ಇರಬೇಕು. ಸಾಧನೆ ಮಾಡಿದಷ್ಟು ವಿನಯಶೀಲರಾಗಬೇಕು. ಪ್ರಾಚೀನ ಸಾಧಕರು ಸರಳವಾಗಿ ಬದುಕಿದ್ದರು. ಎಲ್ಲ ಭಗವಂತನ ದಯೆ ಎಂಬ ವಿನಯವಿರಲಿ. ಮತ್ತೊಬ್ಬರನ್ನು ಅವಮಾನಿಸದೆ ಬದುಕಬೇಕು. ಇನ್ನೊಬ್ಬರ ಆದರ್ಶವನ್ನು ಅಳವಡಿಸಿಕೊಳ್ಳಿ. ಭಾಗ 12. ಅನ್ನದಾನ ಮಹಾದಾನ. ಹಸಿದವನಿಗೆ ಅನ್ನ ನೀಡಬೇಕು. ನೀರು, ಔಷಧ, ಅನ್ನವನ್ನು ಧಾರಾಳವಾಗಿ ದಾನ ಮಾಡಿ. ಅಮಾಯಕರ ಹೊಟ್ಟೆ ತುಂಬಿಸಿ. ಹಸಿದವರಿಗೆ ತೃಪ್ತಿಯಾಗುವಷ್ಟು ಉಣಿಸಿ. ಜಾತಿ ಮತ ಭೇದವಿಲ್ಲದೆ ಹಸಿವು ನೀಗಿಸಿ. ಬಡವನ ಮೇಲೆ ಕರುಣೆ ಇರಲಿ. ಹಸಿದವನಿಗೆ ಅನ್ನ ನೀಡುವುದು ಪುಣ್ಯ. ಹಸಿದ ವ್ಯಕ್ತಿಗೆ ಇಂಥದ್ದೇ ಕೊಡಬೇಕೆಂಬ ನಿಯಮವಿಲ್ಲ. ನನ್ನದಲ್ಲ ಎಂಬ ಭಾವದಿಂದ ದಾನ ಮಾಡಿ. ಭಾಗ 13. ಮಕ್ಕಳು ದೇವರ ಸಮಾನ. ಮಕ್ಕಳದ್ದು ಮುಗ್ಧ ಮನಸ್ಸು. ಮಕ್ಕಳಿಗೆ ತಿನಿಸಿದರೆ ದೇವರಿಗೆ ತಿನಿಸಿದಂತೆ. ಮಕ್ಕಳಿಗೆ ತಿನಿಸಿದರೆ ದೇವರಿಗೆ ನೈವೇದ್ಯ ಮಾಡಿದಂತೆ. ಮಕ್ಕಳು ದೇವರಷ್ಟೇ ಶುದ್ಧರು. ನಿಮ್ಮ ಬಳಿ ಇರುವುದನ್ನು ಕೊಡಿ. ದಾನಗಳಲ್ಲಿ ಮಹಾದಾನ ವಿದ್ಯಾದಾನ. ಬಯಸಿ ಬಂದವರಿಗೆ ವಿದ್ಯೆ ನೀಡಿ. ದೌರ್ಜನ್ಯದಿಂದ ಕೇಳುವವರಿಗೆ ಕೊಡುವ ಅಗತ್ಯವಿಲ್ಲ. ಭಾಗ 14. ಕನ್ಯಾದಾನ. ಸಮಾನ ಮನಸ್ಕರಲ್ಲಿ ವಿವಾಹ ಮಾಡಿ. ಸಮಾನರಿಂದ ಅಥವಾ ಸಮಾನರೊಡನೆ ಸಂಬಂಧದಿಂದ ನೆಮ್ಮದಿ. ಸಂಬಂಧ ಬೆಳೆಸುವ ಮುಂಚೆ ವಿಚಾರಿಸಬೇಕು. ಆತ್ಮೀಯ ಭಾವ ಇಲ್ಲದಿದ್ದರೆ ಸಂತೋಷವಿರುವುದಿಲ್ಲ. ಕನ್ಯಾದಾನ ಮಾಡುವಾಗ ನನ್ನದಲ್ಲ ಎಂಬ ಭಾವನೆ ಬೇಡ. ಕನ್ಯೆಗೆ ತಕ್ಕ ವರನನ್ನು ಹುಡುಕಿ. ಉತ್ತಮ ವ್ಯಕ್ತಿತ್ವ ಇರುವವನಿಗೆ ಕನ್ಯಾದಾನ ಮಾಡಿ. ಹೆಣ್ಣಿಗೆ ತಂದೆ ಹಾಗೂ ಗಂಡನಿಂದಲೂ ರಕ್ಷಣೆ ಸಿಗಲಿ. ಸಂಬಂಧ ಮಾಡುವ ಮುನ್ನ ವಿಚಾರಿಸಿ. ಅಪಾತ್ರರಿಗೆ ಕನ್ಯಾದಾನ ಮಾಡಿದರೆ ಮಗಳನ್ನು ಬೆಂಕಿಗೆ ಹಾಕಿದಂತೆ. ಸಮಾನರೊಡನೆ ವ್ಯವಹಾರ ಮಾಡಬೇಕು. ಭಾಗ 15. ಅನ್ನದಾನ ವಿದ್ಯಾದಾನ ಗೋದಾನ ಮತ್ತು ಕನ್ಯಾದಾನ ಮಾಡುವಾಗ ಯೋಗ್ಯರಿಗೆ ದಾನ ಮಾಡಬೇಕು. ಯೋಚಿಸಿ ದಾನ ಮಾಡಬೇಕು. ಸಾಮಾನ್ಯನು ದಾನ ಕೊಡಬಹುದು. ದಾನ ಕೊಟ್ಟ ವಸ್ತು ನಮ್ಮದಲ್ಲ. ದಾನ ಮಾಡಿದ್ದು ಯಾರಿಗೂ ತಿಳಿಯಬಾರದು. ಅಪಾತ್ರ ದಾನದಿಂದ ದುಃಖ. ಧರ್ಮದ ಹೆಸರಿನಲ್ಲಿ ದುರ್ವಿನಿಯೋಗ ಕೂಡದು. ದಾನ ಕೊಟ್ಟು ಮರುಗಬೇಡಿ. ಗೋವುಗಳನ್ನು ಕಟುಕರಿಗೆ ದಾನ ಮಾಡಕೂಡದು. ಸೋಮಾರಿಗೆ ದಾನ ಮಾಡಬಾರದು. ಸಮಾಜಕ್ಕೆ ಉಪಯೋಗವಾಗುವಂತಿದ್ದರೆ ಮಾತ್ರ ದಾನ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿರಿ.
ನಾವು ವಿಡಿಯೋ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತದೆ. ಥ್ಯಾಂಕ್ ಯು.